ಸಾಧನೆಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವಳಲ್ಲ, ಬಟ್ ಅವರು ಇದುವರೆಗೂ ಮಾಡ್ತಾ ಬಂದಿರೋಂಥ ಕೆಲಸಗಳನ್ನ ನಾವೆಲ್ಲರೂ ಮುಂದಕ್ಕೆ ಅದನ್ನು ಪಾಲಿಸ್ಕೊಂಡು ಹೋಗಬೇಕು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಸಾಲುಮರದ ತಿಮ್ಮಕ್ಕನವರು ಅವರು ನಾನು ಒಂದೇ ಊರಿನವರು, ಹುಬ್ಬಳ್ಳಿ ತಾಲೂಕಿನವರು, ತುಮಕೂರು ಜಿಲ್ಲೆ. ಅವ್ರು ನಾನು ಭೇಟಿಯಾಗಿದ್ದೀನಿ, ಭಾಳಷ್ಟು ಬಾರಿ ಭೇಟಿಯಾಗಿದ್ದೀನಿ, ಅವರ ಆಶೀರ್ವಾದಗಳನ್ನ ತಗೊಂಡಿದ್ದೀನಿ. ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಬೇಕಾದ್ರೆ ಅವ್ರು ಪ್ರೋತ್ಸಾಹ ಮಾಡ್ತಾಯಿದ್ರು. ಅವರ ಹೆಸರಲ್ಲಿ ಗುಬ್ಬಿಯಲ್ಲಿ ಉದ್ಯಾನವನ ಮತ್ತು ಸಾಕಷ್ಟು ಸಮಾಜಮುಖಿ ಕೆಲಸಗಳು ಇದನ್ನೆಲ್ಲದೂ ಮಾಡುವಂಥ ಕೆಲಸಗಳು ಗುಬ್ಬಿ ತಾಲೂಕಿನಲ್ಲಿ ಆಗಿದೆ. ಅವರು ಹುಟ್ಟಿರುವಂಥ ತಾಲೂಕಾಗಿರೋದ್ರಿಂದ ನಾವಿಬ್ಬರು ತುಮಕೂರು ಜಿಲ್ಲೆಯವರು, ನಾನಾಗಿರಲಿ, ಆಶಿಕ್ ಅವರಾಗಿರಲಿ, ನಿರ್ಮಾಪಕರಾಗಿರಲಿ, ನಮ್ಮ ಡೈರೆಕ್ಟರ್ ಕೂಡ ತುಮಕೂರು ಪಕ್ಕ ದಾಬಸ್ಪೇಟೆಯವರು. ಸೊ ಅವರ ಅಗಲಿಕೆ ತುಮಕೂರಿಗಂತ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ವಿಷಾದನೆ. ಆದರೆ ಅವರಿಂದ ಏನು ವಿಚಾರ ನಾವು ತಿಳ್ಕೊಬೋದು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪರಿಸರಕ್ಕೆ ಮತ್ತು ಈ ಒಂದು ಅವೇರ್ನೆಸ್ ವಿಚಾರವಾಗಿ ಅವ್ರು ಮೂಡಿಸಿದಂಥ ಇದು ಮತ್ತು ಅವರ ಸಮಾಜಮುಖಿ ಕೆಲಸಗಳು, ಅದು ನಾವು ಪ್ರೇರೇಪಣೆ ತೊಗೊಂಡು ನಾವು ನಮ್ಮ ಕೈಲಾದಷ್ಟು ನಾವು ಮಾಡುವಂಥ ಕೆಲಸ ಆಗಬೇಕು. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ. ಸಾಧನೆಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವಳಲ್ಲ, ಬಟ್ ಅವರು ಇದುವರೆಗೂ ಮಾಡ್ತಾ ಬಂದಿರೋಂಥ ಕೆಲಸಗಳನ್ನ ನಾವೆಲ್ಲರೂ ಮುಂದಕ್ಕೆ ಅದನ್ನು ಪಾಲಿಸ್ಕೊಂಡು ಹೋಗಬೇಕು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಹಾಯ್ ಸರ್, ನಮಸ್ತೆ. ಈ ಕರ್ನಾಟಕ ಜನತೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ, ಸೊ ಏನು ಅನಿಸ್ತಾ ಇದೆ ಸರ್ ಕ್ರೌಡ್ ಎಲ್ಲ ನೋಡಿ? ತುಂಬ ಖುಷಿ ಇದೆ. ಇನ್ನು ಅಂದರೆ ಮಾರ್ನಿಂಗ್ ಶೋ ಒಂದಷ್ಟು ಜನ ನಮ್ಮವರೇ ಇದ್ದರು, ನೀವಿದ್ರಿ. ಸೊ ಇದು ಆ್ಯಕ್ಚುಯಲ್ ರಿಸಲ್ಟ್ ಗೊತ್ತಾಗಲ್ಲ, ಬಟ್ ನನಗೆ ಫೋನ್ಗಳು ಬಂತು, RPಗಳೆಲ್ಲ. ಅಂದರೆ ನಾನು 10 ಫಿಲಮ್ ಆಗಿರೋದ್ರಿಂದ ಫ್ರ್ಯಾಂಕ್ ಒಪಿನಿಯನ್ ಇರ್ತೀವಿ, ಯಾವುದು ವರ್ಕ್ ಆಗಿಲ್ಲ ಏನು ಅಂತ ಹೇಳ್ತಾರೆ ಎಲ್ಲರೂ. ನಾನು ಹೊಸಾಗಿ ಬರ್ತಿರೋದು ಒಂದೇ ರಿಪೋರ್ಟು, ಸೆಕೆಂಡ್ ಆಫ್ ಎಕ್ಸ್ಟ್ರಾರ್ಡಿನರಿ ಅಂತ. ಸಿಂಪಲ್ ಆಗಿರೋ ಲವ್ ಸ್ಟೋರಿಯಿಂದನೂ ನಿಮ್ಮ ಡೈರೆಕ್ಷನ್, ನಿಮ್ಮ ಕಥೆ ಅಂದರೆ ಅದೊಂದು ವಿಭಿನ್ನತೆಯಿಂದನೇ ಕೂಡಿರುತ್ತೆ ಅಂತ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದೆ. ಸೊ ಜನಗಳು ಕೂಡ ತುಂಬ ಚೆನ್ನಾಗೆಲ್ಲ ರಿವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ತುಂಬ ಖುಷಿ ಇದೆ. ಅಂದರೆ ಇದು ಒಂದು ಯೂಶ್ವಲಿ ಒಂದು ಕಮರ್ಷಿಯಲ್ ಫಿಲಮ್ ಮಾಡ್ತೀನಿ, ಒಂದು ಎಕ್ಸ್ಪೆರಿಮೆಂಟಲ್ ಬರ್ತೀನಿ. ಇದೆರಡನ್ನೂ ಬ್ಲೆಂಡ್ ಮಾಡಿದ್ದೆ ನಾನು. ಅಂದರೆ ಲೈನ್ ಎಕ್ಸ್ಪೆರಿಮೆಂಟಲ್ ಇತ್ತು, ಬಟ್ ಟ್ರೀಟ್ಮೆಂಟ್ ಕಮರ್ಷಿಯಲ್ ಆಗಿ ಮಾಡಿದ್ದೆ. ಸೊ ನನಗೂ ಒಂದು ಭಯ ಇತ್ತು, ಬಟ್ ಇವತ್ತು ನೋಡಿದಾಗ ಅಂದರೆ ನನ್ನ ನೆಕ್ಸ್ಟ್ ಮೂವಿ ಹೀರೋಗಳು ಮತ್ತು ಹಿಂದಿನ ಫಿಲಮ್ ಅವರೆಲ್ಲರೂ ಬಂದ್ರಲ್ಲ, ಅವ್ರು ಫ್ರ್ಯಾಂಕಾಗಿ ಹೇಳ್ತಾರೆ ಏನು ವರ್ಕ್ ಆಗ್ತಿದೆ, ಏನು ವರ್ಕ್ ಆಗ್ತಿಲ್ಲ. ಯಾಕಂದರೆ ನಮ್ಗೆ ಇನ್ನೂ ಚಾನ್ಸ್ ಇರುತ್ತೆ, ಇವಾಗ ಹೋಗಿ ಎಡಿಟ್ ಮಾಡ್ಬೋದು, ಹಂಗೆಲ್ಲ ಇರುತ್ತೆ. ಬಟ್ ಎಲ್ಲರೂ ನೀವು ಆರಾಮಾಗಿ ಮಲ್ಬೋದು ಅಂತ ಹೇಳಿದರೆ ಸೊ ಖುಷಿ ಇದೆ. ಸೆಕೆಂಡ್ ಹಾಫ್ ಬಗ್ಗೆ ತುಂಬ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸರ್. ಆ್ಯಕ್ಚುಲಿ ಅದು ಹಂಗೆ ಫಸ್ಟ್ ಹಾಫ್ ಬಂದಾಗ ನಾನು ಕೇಳಿದಾಗ ಹೇಳಿದ್ರು ಫಸ್ಟ್ ಹಾಫ್ ಬೇರೆ ಥರನೇ ಇದೆ, ಚೆನ್ನಾಗಿದೆ ಅಂತ. ಬಟ್ ಯಾವಾಗ ಸೆಕೆಂಡ್ ಹಾಫ್ ಡಾಮಿನೇಷನ್ ಮಾಡ್ತೋ ಆವಾಗ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಒಂದು ಹೊಸ ಥರ ಪ್ರಯತ್ನ ಆಗಿದೆ ಸರ್ ಇದರಲ್ಲಿ. ಜನಗಳು ತುಂಬಾ ಇಷ್ಟಪಟ್ಟಿದ್ದಾರೆ. ಖುಷಿ ಇದೆ. ಯಾರು ಹೊಸ್ತನ ನೋಡಬೇಕು, ದೇವಲೋಕ, ಸಮುದ್ರ ಮಂಥನ, ಅಮೃತ ಹೇಗೆ ಬಂತು, ರಾಕ್ಷಸ, ಶಿವ ವಿಷ ಕುಡ್ದಿದ್ದು, ಈ ರೀತಿ ಇಲ್ಲ. ಅಂದರೆ ನಾನು ಫುಲ್ ತೋರಿಸಿಲ್ಲ, ಪಾರ್ಟಲ್ಲಿ ಮುಟ್ಕೊಂಡು ಹೋಗಿದ್ದೀನಿ. ಸೊ ಇವು ನೋಡಬೇಕು ಅನ್ಸೋರಿಗೆ. ಅದು ಬಿಟ್ಟು ವಾಸ್ಕೋಡಗಮ ಒಂದು ಬೇರೆ ರೀತಿದೆ, ಔಟ್ ಆಫ್ ದಿ ಬಾಕ್ಸ್ ಕಾಮಿಡಿ ನೋಡಬೇಕು ಅಂತಾರೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕಣ್ಣಲ್ಲಿ ನೀರು ಎದೆ ಕುಲುಕಬೇಕು ಅಂದರೆ ದಯವಿಟ್ಟು ಗತವೈಭವ ಬಂದ. ಥ್ಯಾಂಕ್ ಯು ಸರ್. ನಾವು ಜನರಿಗೋಸ್ಕರ ಮಾಡಿದ್ದೀವಿ ಈ ಸಿನಿಮಾನ. ಆ್ಯಂಡ್ ಹೌಸ್ಫುಲ್ ನೋಡಿ ತುಂಬ ಖುಷಿ ಆಯಿತು ನನಗೆ. 3 ವರ್ಷ 4 ವರ್ಷದಿಂದ ನಾವು ಇದಕ್ಕೋಸ್ಕರ ನಾವು ತುಂಬ ಹಾರ್ಡ್ ವರ್ಕ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆ್ಯಂಡ್ ಇವತ್ತಿನ ರಿಸಲ್ಟ್ ನೋಡಿಬಿಟ್ಟು ಎಲ್ಲ ಕ್ರೆಡಿಟ್ಸು ಮತ್ತು ಎಲ್ಲ ಅಪ್ಲಾಸು, ಬರೋ ಬಿಸಿಲು ಮತ್ತು ಶೀಳೆ, ಕ್ಲಾಪ್ಸ್ ಎಲ್ಲದನ್ನು ನಮ್ಮ ಜೊತೆ ವರ್ಕ್ ಮಾಡಿರೋ ಮ್ಯೂಸಿಷಿಯನ್ಸ್ಗೆ ಮತ್ತು ಸಿಂಗರ್ಸ್ಗೆ, ನಮ್ಮ ಸುನಿ ಸರ್ ಎಲ್ಲದನ್ನು ಲಿರಿಕ್ಸ್ ಬರೆಸಿದ್ದಾರೆ, ಸಾಹಿತಿಗಳು ಅವರೇ ಬರೆದಿದ್ದಾರೆ. ನೋಡಿದ ಮೇಲೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಮ್ಯೂಸಿಕ್ ಬಗ್ಗೆ ಮಾತಾಡೋಕ್ಕೆ ನಾನು ಅಷ್ಟೊಂದು ದೊಡ್ಡವನಲ್ಲ, ಬಟ್ ಕಳೀತಾ ಇದ್ದೀನಿ ಈ ಪ್ರಾಸೆಸ್ಸಲ್ಲಿ. ಆ್ಯಂಡ್ ಇವರೆಲ್ಲ ಆಡಿಯನ್ಸ್ ಎಲ್ಲ ರಿಯಾಕ್ಟ್ ಮಾಡಿದ ಮೇಲೆ ನಮಗಿನ್ನ ಇನ್ಸ್ಪೈರ್ ಆಗ್ತದೆ, ಇನ್ನೂ ಜಾಸ್ತಿ ಮಾಡಬೇಕು ಲೈಫಲ್ಲಿ ಸಿನಿಮಾಸ್ಗೆ. ಆ್ಯಂಡ್ ಗತವೈಭವ ಒಂದು ಬ್ಲೆಸ್ಸಿಂಗ್ ನಮಗೆ. ಒಟ್ಟಿನಲ್ಲಿ ಈ ವಿಜುವಲ್ಸು ಮತ್ತು ಸೌಂಡ್ ಎಫೆಕ್ಟ್ಸ್ ಇರಲಿ, VFX ಇರಲಿ, ಮತ್ತು ಅವ್ರ ಪರ್ಫಾರ್ಮೆನ್ಸ್, ಆ್ಯಕ್ಟಿಂಗ್ ಎಲ್ಲ ಒಟ್ಟಿಗೆ ಇನ್ಸ್ಪೈರ್ ಆಗಿದೆ ಎಲ್ರಿಗೂ ಒಳ್ಳೆ ಕೆಲಸ ಮಾಡೋಕ್ಕೆ. ಮುಂದಿನ ಪ್ರಾಜೆಕ್ಟ್ಗೆ ತುಂಬ
ನಾನು ಈ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದೀನಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ. ಪ್ರತಿದಿನ ನಾವು ಶೂಟ್ ಮಾಡಬೇಕಾದ್ರೆ ಪ್ಲೇಸ್ಗಳಲ್ಲೆಲ್ಲ ಏನೋ ಎಕ್ಸ್ಪೆಷಲಿ ಇನ್ ಕಂಬಳ ಪೋರ್ಷನಲ್ಲಿ ಅದೇ ಒಂದು ಅಟ್ಮಾಸ್ಫಿಯರಲ್ಲಿ ಬದುಕಿದ್ದೀವಿ. ಏನೋ ಆ 1940 ಆ ಟೈಮಲ್ಲಿ ನಾವು ಇದ್ವಿ ಅನ್ನೋ ಥರ ಒಂದು ಫೀಲ್ ಆಗ್ತಾ ಇತ್ತು. ಈಗ ಔಟ್ಪುಟ್ ನೋಡಿದಾಗ ಇನ್ನೂ ಖುಷಿ ಆಗ್ತಿದೆ. ಜನಗಳ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು ಚೆನ್ನಾಗಿದೆ. ಚಿತ್ರ ಬಗ್ಗೆ ಹೇಳಬೇಕು ಅಂದರೆ ಬ್ಯೂಟಿಫುಲ್ ಆಗಿದೆ. ನಾನು ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸಿಂಪಲ್ ಸುನಿ ಸರ್ಗೆ. ಬಿಕಾಸ್ ಒಂದು ಡ್ಯಾನ್ಸರ್ನ ಹೋಗಿ ಅವ್ರು ಆಗ್ಬೋದು ಅಂತ ತೋರಿಸಿದ್ರು ಆ್ಯಂಡ್ ಹಿ ಬಿಲೀವ್ಡ್ ಇನ್ ಮೀ. ಸೊ ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್. ಆ್ಯಂಡ್ ಐ ಹೋಪ್ ಆಡಿಯನ್ಸಿಗೆ ನನ್ನ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ಮೂವೀಸ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಎವ್ರಿಬಡಿ ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ಫಿಲಮ್ ಭಾಳ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಪ್ರೇಕ್ಷಕರೆಲ್ಲ. ನಿಮ್ಮ ಅಭಿಪ್ರಾಯ? ಹೌದು, ಇಷ್ಟೊತ್ತು ಬಂದ ನಮ್ಗೆ ಸಿಕ್ಕಿದ ಪ್ರೇಕ್ಷಕರು ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ನನ್ನ ಪಾತ್ರವನ್ನು ಹೊಗಳ್ತಾ ಇದ್ದಾರೆ, ಹೀರೋ ಪಾತ್ರ, ಹೀರೋಯಿನ್ ಎಲ್ಲ ಪಾತ್ರಗಳನ್ನು ಹೊಗಳ್ತಾ ಇದ್ದಾರೆ. ಟೋಟಲ್ ಮೂವಿಯಲ್ಲಿ ಪ್ರತಿ ಪಾತ್ರಗಳಿಗೂ ಮಹತ್ವ ಕೊಟ್ಟಿದ್ದಾರೆ. ಅದು ಎಲ್ರಿಗೂ ಖುಷಿಯಾಗಿದೆ. ಹೌದು, ನಿಮ್ದಂತೂ ತುಂಬ ಚೆನ್ನಾಗಿದೆ ಸರ್. ಸಂತೋಷ ಸರ್, ನಿಮ್ಮ ಪ್ರೀತಿ. ಆಮೇಲೆ ಏನಪ್ಪ ಅಂದರೆ ಇದು ಲೊಕೇಶನ್ ಭಾಳ ಚೆನ್ನಾಗಿದೆ. ಇದರ ಆಮೇಲೆ ಈ ಗತವೈಭವ ಅಂದರೆ ಹಿಂದಿನ ಕಾಲದ ಈ ಟೈಟಾನಿಕ್ ಆಗಿರ್ಬೋದು, ಕಂಬಳ ಆಗಿರ್ಬೋದು, ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಹೌದು, ಆ ಹಿಂದಿನದ್ದು ಏನು ಗತವೈಭವ, ಜನ್ಮಾಂತರ ಕಥೆ ಇರ್ಬೋದು, ಆಮೇಲೆ ಹಿಂದಿನಿಂದ ಬಂದಿರೋ ರೀತಿ. ಆಮೇಲೆ ತುಂಬ ಜನಕ್ಕೆ ಇದು ಗೊತ್ತಿದ್ದಿಲ್ಲ, ಸಮುದ್ರ ಮಂಥನ, ಅದೊಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೌದು ಹೌದು ಸರ್, ಹೌದು, ಅದು ಖುಷಿ ಆಯಿತು. ಆ ರಾಕ್ಷಸರು ಅದು ಏನೆಲ್ಲ ಬಂದಿತ್ತು ಅದೆಲ್ಲ ರಿಯಲ್ ಆಗಿ ಕರೆಕ್ಟಾಗಿ ತೋರಿಸಿದ್ರೆ ತುಂಬ ಖುಷಿ. ತುಂಬ ಧನ್ಯವಾದಗಳು. ಹೋಗಿ ಸರ್. ಈ ಕರ್ನಾಟಕ ಜನತೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಏನು ಅನಿಸ್ತಿದೆ ಸರ್ ಕ್ರೌಡ್ ಎಲ್ಲ ನೋಡಿ? ತುಂಬ ಖುಷಿ ಇದೆ. ಇನ್ನು ಅಂದರೆ ಮಾರ್ನಿಂಗ್ ಶೋ ಒಂದಷ್ಟು ಜನ ನಮ್ಮವರೇ ಇದ್ದರು, ನೀವಿದ್ರಿ. ಸೊ ಇದು ಆ್ಯಕ್ಚುಯಲ್ ರಿಸಲ್ಟ್ ಗೊತ್ತಾಗಲ್ಲ. ಬಟ್ ನನಗೆ ಫೋನ್ಗಳು ಬಂತು, RPಗಳೆಲ್ಲ. ಅಂದರೆ ನಾನು 10 ಫಿಲಮ್ ಆಗಿರೋದ್ರಿಂದ ಫ್ರ್ಯಾಂಕ್ ಒಪಿನಿಯನ್ ಇರ್ತೀವಿ, ಯಾವುದು ವರ್ಕ್ ಆಗಿಲ್ಲ ಏನು ಅಂತ ಹೇಳ್ತಾರೆ ಎಲ್ಲರೂ. ನಾನು ಹೊಸದಾಗಿ ಬರ್ತಿರೋದು ಒಂದೇ ರಿಪೋರ್ಟು, ಸೆಕೆಂಡ್ ಆಫ್ ಎಕ್ಸ್ಟ್ರಾರ್ಡಿನರಿ ಅಂತ. ಸಿಂಪಲ್ ಆಗಿರೋ ಲವ್ ಸ್ಟೋರಿಯಿಂದನೂ ನಿಮ್ಮ ಡೈರೆಕ್ಷನ್, ನಿಮ್ಮ ಕತೆ ಅಂದರೆ ಅದೊಂದು ವಿಭಿನ್ನತೆಯಿಂದನೇ ಕೂಡಿರುತ್ತೆ ಅಂತ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದೆ. ಸೊ ಜನಗಳು ಕೂಡ ತುಂಬ ಚೆನ್ನಾಗೆಲ್ಲ ರಿವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ತುಂಬ ಖುಷಿ ಇದೆ. ಅಂದರೆ ಇದು ಒಂದು ಯೂಶ್ವಲಿ ಒಂದು ಕಮರ್ಷಿಯಲ್ ಫಿಲಮ್ ಮಾಡ್ತೀನಿ, ಒಂದು ಎಕ್ಸ್ಪೆರಿಮೆಂಟಲ್ ಬರ್ತೀನಿ. ಇದೆರಡನ್ನೂ ಬ್ಲೆಂಡ್ ಮಾಡಿದ್ದೆ ನಾನು. ಅಂದರೆ ಲೈನ್ ಎಕ್ಸ್ಪೆರಿಮೆಂಟಲ್ ಇತ್ತು, ಬಟ್ ಟ್ರೀಟ್ಮೆಂಟ್ ಕಮರ್ಷಿಯಲ್ ಆಗಿ ಮಾಡಿದ್ದೆ. ಸೊ ನನಗೂ ಒಂದು ಭಯ ಇತ್ತು. ಬಟ್ ಇವತ್ತು ನೋಡಿದಾಗ ಅಂದರೆ ನನ್ನ ನೆಕ್ಸ್ಟ್ ಮೂವಿ ಹೀರೋಗಳು ಮತ್ತು ಹಿಂದಿನ ಫಿಲಮ್ ಅವರೆಲ್ಲರೂ ಬಂದ್ರಲ್ಲ, ಅವ್ರು ಫ್ರ್ಯಾಂಕಾಗಿ ಹೇಳ್ತಾರೆ ಏನು ವರ್ಕ್ ಆಗ್ತಿದೆ, ಏನು ವರ್ಕ್ ಆಗ್ತಿಲ್ಲ. ಯಾಕಂದರೆ ನಮ್ಗೆ ಇನ್ನೂ ಚಾನ್ಸ್ ಇರುತ್ತೆ, ಇವಾಗ ಹೋಗಿ ಎಡಿಟ್ ಮಾಡ್ಬೋದು, ಹಂಗೆಲ್ಲ ಇರುತ್ತೆ. ಬಟ್ ಎಲ್ಲರೂ ನೀವು ಆರಾಮಾಗಿ ಮಲ್ಬೋದು ಅಂತ ಹೇಳಿದರೆ ಸೊ ಖುಷಿ ಇದೆ. ಸೆಕೆಂಡ್ ಹಾಫ್ ಬಗ್ಗೆ ತುಂಬ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸರ್. ಆ್ಯಕ್ಚುಲಿ ಅದು ಹಂಗೆ ಫಸ್ಟ್ ಹಾಫ್ ಬಂದಾಗ ನಾನು ಕೇಳಿದಾಗ ಹೇಳಿದ್ರು ಫಸ್ಟ್ ಹಾಫ್ ಬೇರೆ ಥರನೇ ಇದೆ, ಚೆನ್ನಾಗಿದೆ ಅಂತ. ಬಟ್ ಯಾವಾಗ ಸೆಕೆಂಡ್ ಹಾಫ್ ಡಾಮಿನೇಷನ್ ಮಾಡ್ತೋ ಆವಾಗ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಒಂದು ಹೊಸ ಥರ ಪ್ರಯತ್ನ ಆಗಿದೆ ಸರ್ ಇದರಲ್ಲಿ. ಜನಗಳು ತುಂಬ ಇಷ್ಟಪಟ್ಟಿದ್ದಾರೆ. ಖುಷಿ ಇದೆ. ಯಾರು ಹೊಸ್ತನ ನೋಡಬೇಕು, ದೇವಲೋಕ, ಸಮುದ್ರ ಮಂಥನ, ಅಮೃತ ಹೇಗೆ ಬಂತು, ರಾಕ್ಷಸ, ಶಿವ ವಿಷ ಕುಡ್ದಿದ್ದು, ಈ ರೀತಿ ಇಲ್ಲ. ಅಂದರೆ ನಾನು ಫುಲ್ ತೋರಿಸಿಲ್ಲ, ಪಾರ್ಟಲ್ಲಿ ಮುಟ್ಕೊಂಡು ಹೋಗಿದ್ದೀನಿ. ಸೊ ಇವು ನೋಡಬೇಕು ಅನ್ಸೋರಿಗೆ. ಅದು ಬಿಟ್ಟು ವಾಸ್ಕೊಡಗಮ್ಮ ಒಂದು ಬೇರೆ ರೀತಿದೆ, ಔಟ್ ಆಫ್ ದಿ ಬಾಕ್ಸ್ ಕಾಮಿಡಿ ನೋಡಬೇಕು ಅಂತಾರೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕಣ್ಣಲ್ಲಿ ನೀರು ಎದೆ ಕುಲುಕಬೇಕು ಅಂದರೆ ದಯವಿಟ್ಟು ಗತವೈಭವ ಬಂದ. ಥ್ಯಾಂಕ್ ಯು. ತುಂಬ ಅಲ್ಟಿಮೇಟ್ ಆಗಿದೆ. ಎಕ್ಸ್ಪೆಷಲಿ BGM ಮತ್ತು DOP, ಸುನೀಲ್ ಸರ್ ಡೈಲಾಗ್ಸ್, ಸೀಕ್ವೆನ್ಸ್ಗಳು ಮತ್ತು ಆ್ಯಕ್ಟಿಂಗ್, ಎವ್ರಿಥಿಂಗ್ ಇಸ್ ನೈಸ್. ಎಲ್ಲ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಲೊಕೇಶನ್ ತುಂಬ ಚೆನ್ನಾಗಿದೆ ಸರ್. ಲೊಕೇಶನ್ ಬಂದ್ಬಿಟ್ಟು ಮಂಗಳೂರಲ್ಲಿ ಸುತ್ತಮುತ್ತ, ಕುಂದಾಪುರ ಸುತ್ತಮುತ್ತ ಶೂಟ್ ಮಾಡಿದ್ದು. ಮತ್ತು ದೈವಲೋಕ ಅದೆಲ್ಲ ಬಂದ್ಬಿಟ್ಟು ಸೆಂಟಲ್ ಮಾಡಿದ್ದು. ತುಂಬ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿ, ದೈವಲೋಕಕ್ಕೆ ಇಡೀ ಇಂಡಸ್ಟ್ರಿಯಲ್ಲಿ ಯಾರು ಯೂಸ್ ಮಾಡಿಲ್ಲ ಅಷ್ಟು ಲೈಟ್ಗಳನ್ನು ಡಿ ವಿಲಿಯಮ್ಸ್ ಸರ್ ಯೂಸ್ ಮಾಡಿದ್ದಾರೆ. ಮತ್ತು ಕೆರಬಿನ್ ಅದ್ರದ್ದೊಂದು ಪೋರ್ಚುಗಲ್ ಪೋರ್ಷನ್ ಮಾತ್ರ ಒಳ್ಳೆ ಇಂಗ್ಲೀಷು ಹಾಲಿವುಡ್ ಫಿಲ್ಮ್ ಥರನೇ ಬಂದಿದೆ. ಸೊ ಎಲ್ಲರೂ ಒಂದ್ಸಲ ನೋಡಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಸಿಗುತ್ತೆ. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್. ಅದನ್ನು ಪೋಣಿಸ್ಕೊಂಡು ಹೋದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಎಂಥದಿಲ್ಲ. ಟೆಕ್ನಿಕಲ್ ಪಾರ್ಟಲ್ಲಿ ತುಂಬ ಚೆನ್ನಾಗಾಗಿದೆ. ಇಟ್ಸ್ ಅ ವಂಡರ್ಫುಲ್ ಜರ್ನಿ. ಒಂದು ಇಷ್ಟು ವರ್ಷ ಆದರೂ ಸಹ ಒಂದು ಒಳ್ಳೆ ಔಟ್ಪುಟ್ಟು ತೆಗೆದಿದ್ದೀವಿ. ಟೆಕ್ನಿಕಲ್ ಪಾರ್ಟಲ್ಲಿ ನಮ್ಮ ಪ್ರೊಡ್ಯೂಸರ್ ಎಲ್ಲನೂ ಏನು ಬೇಕಾದ್ರೂ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಡೈರೆಕ್ಟ್ರು ಏನು ಕನಸು ಕಟ್ಟಿದಾರಲ್ಲ, ಅದಕ್ಕೆ ಆದಷ್ಟು ಹತ್ತಿರದಲ್ಲಿ ಶೂಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಇನ್ನೂ ಬೆಟ್ರ್ ಮಾಡ್ಬೋದು. ಇಲ್ಲ ಅಣ್ಣ, ಒಳ್ಳೆ ಕಣ್ಣು ಕುಕ್ಕೋ ರೀತಿ ಇತ್ತು. ಒಳ್ಳೆ ಮಂಗಳೂರಾಗಲಿ, ಒಂದು ಕಂಬಳದಾಗಲಿ, ಆಮೇಲೆ ಗತಕಾಲದ ವೈಭವದ ಸೀನ್ಗಳೆಲ್ಲ ತೋರಿಸಿದಾಗ ಒಳ್ಳೆ ಕಣ್ಣು ಕುಕ್ಕೋ ರೀತಿ ಇತ್ತು ಎಲ್ಲ. ಅದೇ ಸಿನಿಮಾದಲ್ಲಿ ಮೇನ್ ಪಾರ್ಟ್ ಬಂದುಬಿಟ್ಟು 4 ಸ್ಕ್ರಿಪ್ಟ್ ಇರೋದ್ರಿಂದ ಆ 4 ಸ್ಕ್ರಿಪ್ಟಲ್ಲೂ ಒಂದೊಂದು ಜಾನರ್ನ ಶೂಟ್ ಮಾಡಿದ್ವಿ. ದೇವಲೋಕ ಇರ್ಬೋದು, ಆಮೇಲೆ ಸಮುದ್ರ ಮಂಥನ ಇರ್ಬೋದು, ಆಮೇಲೆ
ಮಂಗಳೂರು ಕಮಲಾ ಪೋರ್ಷನ್ಸ್ ಇರ್ಬೋದು, ಆಮೇಲೆ ಲೈವಲ್ಲಿ ಅವರಿಬ್ಬರದ್ದು ಇಂಟ್ರ್ಯಾಕ್ಷನ್ಸ್ ಇರ್ಬೋದು, ಅದೆಲ್ಲ ತುಂಬ ಅಂದರೆ ಆ ಮಳೆಯಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಕಷ್ಟಪಟ್ಕೊಂಡು ಆಮೇಲೆ ಎಲ್ಲ ಮೂಮೆಂಟ್